ಬೈ ಎಲೆಕ್ಷನ್ ಪ್ರಚಾರಕ್ಕೆ ಸಚಿವ ಸಂಪುಟವೇ ನಿಯೋಜನೆ. ಉಪಚುನಾವಣೆಗೆ ದೊಡ್ಡ ತಂಡ ಸಜ್ಜುಗೊಳಿಸಿದ ಕಾಂಗ್ರೆಸ್ ಸಚಿವ ಸಂಪುಟವನ್ನೇ ಪ್ರಚಾರಕ್ಕೆ ಇಳಿಸೋಕೆ ಈಗ ಕೈಪ್ಲಡೆ ಪ್ಲಾನ್ ಮಾಡಿಕೊಂಡಿದೆ. ಬೈ ಎಲೆಕ್ಷನ್ ಪ್ರಚಾರಕ್ಕೆ ಸಚಿವ ಸಂಪುಟ ನಿಯೋಜನೆ. ಉಪಚುನಾವಣೆಗೆ ದೊಡ್ಡ ತಂಡ ಸಜ್ಜುಗೊಳಿಸಿದೆ ಕಾಂಗ್ರೆಸ್. ಸಚಿವ ಸಂಪುಟವನ್ನೇ ಪ್ರಚಾರಕ್ಕೆ ಇಳಿಸೋಕೆ ಕೈಪಡೆ ಸಜ್ಜಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಗೆಲ್ಲಲು ತಂತ್ರ. ಆಡಳಿತ ಪಕ್ಷಕ್ಕೆ ಪ್ರತಿಷ್ಠೆಯಾಗಿರುವಂತಹ ಚುನಾವಣೆಗೆ ಸಂಬಂಧ ನಾಳೆ ಶಾಸಕಾಂಗ ಪಕ್ಷದ ಸಭೆ ಇರುತ್ತೆ. ಡಿಸಿಎಂ, ಸಿಎಂ, ಸುರ್ಜೇವಾಲಾ, ಸಚಿವರು, ಶಾಸಕರುಗಳು ಎಲ್ಲರೂ ಭಾಗಿಯಾಗ್ತಾರೆ. ಕಾಂಗ್ರೆಸ್ ಪ್ರಾತಿನಿಧಿಸುವಂತಹ ಕ್ಷೇತ್ರಗಳ ಗೆಲುವಿಗೆ ಸರ್ಕಸ್. ಎರಡೂ ಕ್ಷೇತ್ರಗಳ ಮತ್ತೆ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಚರ್ಚೆಯಾಗುತ್ತೆ. ಸಿಪಿಎಲ್ ಸಭೆಯಲ್ಲಿ ಸಚಿವರಿಗೆ ಜವಾಬ್ದಾರಿ ಹಂಚಿಕೆ. 15 ಸಚಿವರು, 50 ಶಾಸಕರುಗಳು, 15 ಪರಿಷತ್. ಇನ್ನು ಅಧಿವೇಶನ ಮುಗಿತಿದ್ದಂತೆ ಉಪಚುನಾವಣೆಗೆ ಪ್ರಚಾರ ಪ್ಲಾನ್. ಉಪಚುನಾವಣೆಯಲ್ಲಿ ಗೆಲ್ಲಲು ಕಾಂಗ್ರೆಸ್ ಶಾಸಕರ ಕಸರತ್ತು. ಬೈ ಎಲೆಕ್ಷನ್ ಪ್ರಚಾರಕ್ಕೆ ಸಚಿವ ಸಂಪುಟವೇ ನಿಯೋಜನೆ. ಉಪಚುನಾವಣೆಗೆ ದೊಡ್ಡ ತಂಡ ಸಜ್ಜುಗೊಳಿಸಿದೆ ಕಾಂಗ್ರೆಸ್. ಸಚಿವ ಸಂಪುಟವನ್ನೇ ಪ್ರಚಾರಕ್ಕೆ ಇಳಿಸೋಕೆ ಕೈಪಡೆ ಪ್ಲಾನ್ ಮಾಡಿಕೊಂಡಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲೋಕೆ ತಂತ್ರ ರೂಪಿಸುತ್ತಿದೆ. ಆಡಳಿತ ಪಕ್ಷಕ್ಕೆ ಪ್ರತಿಷ್ಠೆಯಾಗಿದೆ ಈಗ ಚುನಾವಣೆಗೆ ಸಂಬಂಧ ನಾಳೆ ಶಾಸಕಾಂಗ ಪಕ್ಷದ ಸಭೆ ಇರುತ್ತೆ. ಡಿಸಿಎಂ, ಸಿಎಂ, ಸುರ್ಜೇವಾಲಾ, ಸಚಿವರು, ಶಾಸಕರುಗಳು ಎಲ್ಲರೂ ಭಾಗಿಯಾಗ್ತಾರೆ. ಕಾಂಗ್ರೆಸ್ ಈಗ ಪ್ರತಿನಿಧಿಸಿರುವಂತಹ ಕ್ಷೇತ್ರಗಳ ಗೆಲುವಿಗೆ ಸರ್ಕಸ್. ಎರಡೂ ಕ್ಷೇತ್ರ ಮತ್ತೆಗೆ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ ಚರ್ಚೆ ಮಾಡ್ತಾ ಇದೆ. ಸಿಎಲ್ಪಿ ಸಭೆಯಲ್ಲಿ ಸಚಿವರಿಗೆ ಜವಾಬ್ದಾರಿ ಹಂಚಿಕೆಯಾಗುತ್ತೆ. ಇನ್ನು 15 ಸಚಿವರು, 50 ಶಾಸಕರುಗಳು, 15 ಪರಿಷತ್ ಸದಸ್ಯ ತಂಡ. ಅಧಿವೇಶನ ಮುಗಿತಿದ್ದಂತೆ ಕಾಂಗ್ರೆಸ್ಗೆ ಉಪಚುನಾವಣೆಯ ಪ್ರಚಾರ ಶುರುವಾಗುತ್ತೆ. ಉಪಚುನಾವಣೆಯಲ್ಲಿ ಗೆಲ್ಲೋಕೆ ಕಾಂಗ್ರೆಸ್ ನಾಯಕರು ಕಸರತ್ತು ಮಾಡ್ತಾ ಇದ್ದಾರೆ. ಉಪಚುನಾವಣೆ ಪ್ರಚಾರಕ್ಕೆ ಇಡೀ ಸಚಿವ ಸಂಪುಟವನ್ನೇ ನಿಯೋಜನೆ ಮಾಡಲಾಗಿದೆ. ಯಾಕೆಂದ್ರೆ ಈಗ ಕಾಂಗ್ರೆಸ್ಗೆ ಎರಡೂ ಕ್ಷೇತ್ರಗಳು ಸಹ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಬೈ ಎಲೆಕ್ಷನ್ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿಯೂ ಕೂಡ ಗೆಲುವು ಅನಿವಾರ್ಯವಾಗಿದೆ. ಹಾಗಾಗಿ ಇಡೀ ಸಚಿವ ಸಂಪುಟವನ್ನೇ ನಿಯೋಜನೆ ಮಾಡಿದೆ ಕಾಂಗ್ರೆಸ್. ಉಪಚುನಾವಣೆ ಗೆಲ್ಲೋಕೆ ಇಡೀ ತಂಡವನ್ನ ಸಜ್ಜುಗೊಳಿಸುತ್ತಿದೆ ಕಾಂಗ್ರೆಸ್. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ ಆಡಳಿತ ಪಕ್ಷಕ್ಕೆ ಈಗ ಇದು ಪ್ರತಿಷ್ಠೆ. ಶತಾಯಗತಾಯ ಗೆಲುವು ಸಾಧಿಸಲೇಬೇಕು ಅನ್ನುವಂತಹ ಅನಿವಾರ್ಯತೆ ಇದೆ ಕಾಂಗ್ರೆಸ್ಗೆ. ಮತ್ತು ಫೈಟ್ ಕೂಡ ಅಷ್ಟೇನು ಈಸಿಯಾಗಿಲ್ಲ. ಬಿಜೆಪಿಯಿಂದಲೂ ಸಾಕಷ್ಟು ಬಹುದೊಡ್ಡ ಮಟ್ಟದ ಟಫ್ ಫೈಟ್ ಇದೆ. ಸಿಎಂ, ಡಿಸಿಎಂ ಮತ್ತು ಸುರ್ಜೇವಾಲಾ, ಸಚಿವರು, ಶಾಸಕರುಗಳು ಎಲ್ಲರೂ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ಆದರೆ ಶತಾಯಗತಾಯ ಸರ್ಕಸ್ ಮಾಡಿ ಆದ್ರೂ ಸರಿ ಉಪಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂತಹ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಈಗ ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ, ಗೆಲ್ಲಲೇಬೇಕು ಅನ್ನುವಂತಹ ಅನಿವಾರ್ಯತೆ ಇದೆ. ಇನ್ನು ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆಯ ಕಾಂಗ್ರೆಸ್ ತಯಾರಿಗಳೇನು? ಎರಡು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳಂತೂ ಸರ್ಕಾರ ಮಾಡ್ತಿದೆ. ಅಂದ್ರೆ ಸರ್ಕಾರ ಅಧಿಕಾರದಲ್ಲೇನೆ ಕಾಂಗ್ರೆಸ್ ಪಕ್ಷ ಸರ್ಕಾರವಾಗಿ ಇರುವುದರಿಂದ ಎರಡೂ ಕೂಡ ಪ್ರತಿಷ್ಠೆಯ ಕಣವಾಗಿದೆ. ಜೊತೆಗೆ ದೊಡ್ಡ ಮಟ್ಟಿನ ಹೋರಾಟಗಳ ನಂತರದಲ್ಲಿ ಎರಡೂ ಕುಟುಂಬಗಳಿಗೆ ಮತ್ತೆ ಮಣೆ ಹಾಕಿರುವಂತಹದ್ದು. ಕೆಲವೊಂದ್ ಕಡೆ ಗೆಲ್ಲಿಸ್ಕೊಂಡು ಬರ್ಬೇಕಾದಂತಹ ಅನಿವಾರ್ಯತೆಯು ಕೂಡ ಎರಡೂ ಕ್ಷೇತ್ರಗಳನ್ನ ಗೆಲ್ಲಿಸಲೇಬೇಕಾದಂತಹದ್ದು ನಾಯಕರುಗಳಿಗೆ ಇರುವಂತಹ ವಿಚಾರ. ಹೀಗಾಗಿ ಇಡೀ ಸಂಪುಟದ ಸಚಿವರುಗಳು, ಹೈಕಮಾಂಡ್ ನಾಯಕರುಗಳು, ಶಾಸಕರುಗಳು, ಆ ಭಾಗದ ಮುಖಂಡರು ಎಲ್ಲರನ್ನೂ ಕೂಡ ಪ್ರಚಾರಕ್ಕೆ ಬಳಸಿಕೊಂಡು ಈ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತಹ ಸೂಚನೆ ಆಯಾಯ ಏನು ಶಾಸಕರುಗಳು, ಸಚಿವರುಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಸೂಚನೆಯನ್ನ ನೀಡಿರುವಂತದ್ದು. ಪ್ರಮುಖವಾಗಿ ನೋಡೋದಾದ್ರೆ ಸಹಜವಾಗಿ ಬೈ ಎಲೆಕ್ಷನ್ ಅನ್ನುವಂತಹ ಸಂದರ್ಭದಲ್ಲಿ ಇಡೀ ಸರ್ಕಾರವೇ ಆಯಾಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪ್ರಚಾರ ಮಾಡೋದು ಸಾಮಾನ್ಯವಾದಂತಹ ವಿಚಾರ. ಈ ಬಾರಿಯೂ ಕೂಡ ಎರಡೂ ಕ್ಷೇತ್ರಗಳಲ್ಲಿಯೂ ಕೂಡ ಇಡೀ ಸರ್ಕಾರದ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ಭಾಗಿಯಾಗುವಂತಹ ಅನಿವಾರ್ಯತೆ ಪ್ರತಿ ಬಾರಿಗಿಂತ ಈ ಬಾರಿ ಹೆಚ್ಚಿದೆ. ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ಉಪಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳನ್ನ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು. ಯಾಕೆಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಈ ಚುನಾವಣೆ ಬೈ ಎಲೆಕ್ಷನ್ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಗೆಲ್ಲಬೇಕು ಅನ್ನುವಂತಹ ಅನಿವಾರ್ಯತೆ ಇದೆ.